ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಈ ಒಂದು ವಿಡಿಯೋದಲ್ಲಿ ನಾನು ಈ ವಿಡಿಯೋನ ಎರಡು ಭಾಗವಾಗಿ ವಿಭಜನೆ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ತುಂಬಾ ಲೆಂತ್ ಆಗುತ್ತೆ, ಸೊ ನಿಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಟ್ರಾನ್ಸಿಟ್ ಅಲ್ಲಿ ಕುಜ ಪುನಃ ಮಿಥುನ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ, ಪ್ರೀವಿಯಸ್ ಸೈನ್. ಸೊ ಹಾಗಾಗಿ ಯಾರಿಗೆ ಬುಧ ಮಹಾದಶ, ಗುರು ಮಹಾದಶ, ಕುಜ ಮಹಾದಶ, ಶನಿ ಮಹಾದಶ, ಬುಧ, ಕುಜ, ಶನಿ, ಗುರು ಇಷ್ಟು ಮಹಾದಶ ಭುಕ್ತಿಗಳು ಅಥವಾ ಅಂತರ್ಭುಕ್ತಿಗಳು ನಡೀತಿದೆಯೋ ಇವರುಗಳಿಗೆ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ ಒಂದು. ಸೊ ಎರಡನೇದು, ಟ್ರಾನ್ಸಿಟ್ ಅಲ್ಲಿ ಗ್ರಹಗಳು ಚೇಂಜ್ ಆದಾಗ ಪ್ರತಿ ಒಬ್ರಿಗೂ ಸೊ ಅದರ ಒಂದು ಇಂಪ್ಯಾಕ್ಟ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಸೊ ಇಲ್ಲಿ ನಾನು ಡೇಟ್ ನ ಮೆನ್ಷನ್ ಮಾಡ್ತಾ ಇದ್ದೀನಿ, 22/1/2025. ಅಲ್ಲಿಂದ ನಮ್ಗೆ 3/4/2025 ತನಕ ಕುಜಗ್ರಹರು ಇಲ್ಲೇ ಇರ್ತಾರೆ. ಕುಜನ್ಗೆ ಸ್ಪೆಷಲ್ ಆಸ್ಪೆಕ್ಟ್ಸ್ ಯಾವ್ದಪ್ಪ ಅಂತ ಹೇಳಿದ್ರೆ 4, 7, 8. ತಾನು ಕೂತಿರುವಂತಹ ಜಾಗದಿಂದ 4, 7, 8, ಅದ್ರಲ್ಲಿ 8ನೇದು ಇದೆಯಲ್ಲ, ಈ ದೃಷ್ಟಿ ತುಂಬಾನೇ ಕೆಟ್ಟದಾಗಿರುತ್ತೆ. ಸೊ ಈಗ ಅವತ್ತಿನ ಕುಂಡಲಿ ಹೇಗಿದೆ ಅದನ್ನ ನಾನು ಇಲ್ಲಿ ಬೋರ್ಡ್ ಮೇಲೆ ಬರಿತೀನಿ ನೋಡಿ ನಿಮ್ಗೆ. ಸೊ ಕುಜ ಎಲ್ಲಿ ಮತ್ತೆ ಪ್ರೀವಿಯಸ್ ಸೈನ್ಗೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅವತ್ತು ಗ್ರಹಗಳು ಯಾವ್ಯಾವ ಎಲ್ಲಿದೆ ಅಂತ ನೋಡೋಣ. ಸೊ ಗುರು ಗ್ರಹರು ಇಲ್ಲಿದ್ರು ಅವತ್ತು, ಚಂದ್ರ, ಕೇತು, ರಾಹು. ಯಾಕೆಂತ ಹೇಳಿದ್ರೆ ತುಂಬಾ ದಿವಸಗಳ ಕಾಲ ಗ್ರಹ ಇಲ್ಲೇ ಇರೋದ್ರಿಂದ ಖಂಡಿತ ನಾವು ತುಂಬಾನೇ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಅಂಡ್ ಕುಜ ಇಲ್ಲಿ ಶನಿ ಕುಜ ಪರಸ್ಪರ ಕನೆಕ್ಟಿವಿಟಿ ಬಂದಾಗ ಏನೇನಾಯ್ತು ನೀವೇ ನೋಡಿದ್ರೆ, ಬೆಂಕಿ ಅವಘಡಗಳು, ಅನಾಹುತಗಳು, ಆಕ್ಸಿಡೆಂಟ್ಗಳು, ತುಂಬಾನೇ ಸಡನ್ ಈವೆಂಟ್ಸ್, ಎಮೋಷನಲ್ ಬ್ಯಾಕೇಜಸ್ ಜಾಸ್ತಿ, ತುಂಬಾ ಜನದ್ದು ಕೋರ್ಟು ಕೇಸು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೆ. ಕೇಸ್ ಮುಂದೆ ಮೂನೇ ಆಗ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಎಮೋಷನಲ್ ಡ್ರಾಮಾ, ಬಿಕಾಸ್ ಕುಜ ನೀಚ ಆಗಿದ್ದಲ್ಲ. ಕುಜ ಈಸ್ ಕಾರಕ ಫಾರ್ ವಾಟ್? ಅಗ್ರೆಷನ್, ಸ್ಪೀಡು, ಮಿಲಿಟರಿ, ಸ್ಟ್ರಿಟ್, ಪೊಲೀಸ್. ಸೊ ಹಾಗಾಗಿ ಸೊ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟೊಂದು ಸಮಸ್ಯೆ ಆಯ್ತು, ನೀವೆಲ್ಲರೂ ನೋಡಿದಿರ. ಬನ್ನಿ, ಈಗ ನಾನು ಈ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೇಷದಿಂದ ತುಲಾದವರೆಗೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಉಳಿದಂತಹ ನೆಕ್ಸ್ಟ್ ಹಿಂದೆ ವಿಡಿಯೋ ಬರುತ್ತೆ, ಅದರಲ್ಲಿ ನಿಮ್ಗೆ ವೃಶ್ಚಿಕದಿಂದ ಉಳಿದಂತಹ ಮನೆಗಳು ಬರುತ್ತೆ. ಸೊ ಇಲ್ಲಿ ಈಗ ನಾವು ಮೇನ್ ನೋಡೋಣ. ನಿಮ್ಮ ಲಗ್ನಗಳ ಪ್ರಕಾರ ನೀವು ತಗೊಳ್ಳಿ. ಈಗ ನಾವು ಮೇಷ ಲಗ್ನಕ್ಕೆ ಹೋಗ್ತಾ ಇದೀವಿ. ಹಾಗೆ ಇನ್ನೊಂದು ಸ್ಪೆಷಲ್ ಇಂಡಿಕೇಶನ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಜಾತಕದಲ್ಲಿ ಮಕರ ಮನೆಯಲ್ಲಿ ಕೇತು, ಧನುರ್ ಮನೆಯಲ್ಲಿ ಕೇತು, ಕನ್ಯಾ ಮನೆಯಲ್ಲಿ ಕೇತು, ಜನ್ಮ ಜಾತಕದಲ್ಲೂ ಇದ್ದು ಟ್ರಾನ್ಸಿಟ್ ಅಲ್ಲೂ ಇದ್ರೆ ಇವ್ರಿಗೆ, ಕನ್ಯಾದವ್ರಿಗೆ ನೀವುಗಳು ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಸೊ ನೋಡ್ಕೊಳ್ಳಿ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಏನೇನಾಗುತ್ತೆ ಅಂತ ಹೇಳಿ. ಸೊ ಈಗ ನಾವು ಮೇಷ ಲಗ್ನಕ್ಕೆ ಹೋಗೋಣ, ಅಥವಾ ಮೇಷ ರಾಶಿ. ಹಾಗೆ ನಿಮ್ಮೆಲ್ಲರಿಗೂ ಇನ್ನೊಂದು ವಿಚಾರ, ಪ್ರತಿ ತಿಂಗಳು ನ್ಯೂಮರಾಲಜಿ ಕ್ಲಾಸಸ್ ಮಾತ್ರ ಇರುತ್ತೆ, ಅಸ್ಟ್ರಾಲಜಿ ಕ್ಲಾಸಸ್ ಇರೋದಿಲ್ಲ. ಸುಮ್ಮನೆ ಅಸ್ಟ್ರಾಲಜಿ ಕ್ಲಾಸಸ್ ಇದೆಯಾ ಅಂತ ನನಗೆ 100 ಫೋನ್ ಮಾಡಬೇಡಿ ದಯವಿಟ್ಟು. ನಿಮಗೆ ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೋಬೇಕು ಅಥವಾ ಬರೀ ನ್ಯೂಮರಾಲಜಿ ಕ್ಲಾಸಸ್ ಕಲಿಬೇಕು ಇಂಟ್ರೆಸ್ಟ್ ಇದ್ರೆ ಮಾತ್ರನೇ ಕಾಲ್ ಮಾಡಿ, ಇಲ್ಲ ಅಂದ್ರೆ ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. ಸೊ ಈಗ ಮೇಷ ಲಗ್ನ ಅಥವಾ ಮೇಷ ರಾಶಿಗೆ ಹೋಗೋಣ. ಸೊ ಕೂತಿರೋದೆಲ್ಲಿ? 3ನೇ ಮನೆಯಲ್ಲಿ. ನೋಡ್ತಾ ಇರೋದು ಯಾವ್ಯಾವ ಮನೆ? 6ನೇ ಮನೆ, 9ನೇ ಮನೆ, 10ನೇ ಮನೆ. ಸೊ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸೊ ಫಸ್ಟ್ 3ನೇ ಮನೆ ಕುಜ ಏನೇನ ಕ್ರಿಯೇಟ್ ಮಾಡ್ತಾನೆ? ಧೈರ್ಯ ಜಾಸ್ತಿ ಮಾಡುತ್ತೆ, ಮಂಡು ಧೈರ್ಯ. ಲಗ್ನಾಧಿಪತಿ ತೃತೀಯದಲ್ಲಿ, ಮಂಡು ಧೈರ್ಯ ಅಂತ ಹೇಳ್ತೀವಿ. ಸೊ ಹಾಗಾಗಿ ತಮ್ಮಂದಿರ ಮತ್ತೆ ಡ್ರೈವಿಂಗ್ ವಿಚಾರದಲ್ಲಿ, ತಮ್ಮ ತಂಗಿಯಂದಿರು, ಫ್ರೆಂಡ್ಸ್ ಸರ್ಕಲ್, ನೈಬರ್ಸ್, ಅಕ್ಕಪಕ್ಕ ಮನೆ ಜೊತೆ ಜಗಳ ಮಾಡ್ಕೊಳ್ಳೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಹಾಗೆ ಡ್ರೈವಿಂಗ್ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನೆಕ್ಸ್ಟ್, ಅವನ 4ನೇ ದೃಷ್ಟಿ ನಿಮ್ಮ 6ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಖಂಡಿತ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ನೋಡಿ, ಕುಜನ ದೃಷ್ಟಿ ನಿಮ್ಮ 6ನೇ ಮನೆ ಮೇಲೆ ಬೀಳ್ತಾ ಇದೆ, 4ನೇ ದೃಷ್ಟಿ. ಸೊ ಹಾಗೆ ಡೈರೆಕ್ಟ್ ನೋಡಿ ಇಲ್ಲಿ ಬೀಳ್ತಾ ಇದೆ ನಿಮ್ಗೆ 9, ಹಾಗೆ ಡೈರೆಕ್ಟ್ ಇಲ್ಲಿ 10. ಸೊ ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಆರೋಗ್ಯದಲ್ಲಿ ಮತ್ತೆ ಸಡನ್ ಆಗಿ ಒಂದು ಸ್ಮಾಲ್ ಆಗಿ ಆಕ್ಸಿಡೆಂಟ್ ಆಗೋದು ಇದೆ. ಭಯ ಪಡೋ ಅವಶ್ಯಕತೆ ಇಲ್ಲ, ಬಟ್ ಬಿ ಕೇರ್ಫುಲ್ ಅಷ್ಟೇನೆ. ಹಾಗೆ ಸಡನ್ ಆಗಿ ಒಂದು ಆಪರೇಷನ್ಸ್ ಈ ತರ ಒಂದು ತೋರಿಸ್ತಾ ಇದೆ. ಟ್ರಾವೆಲ್ ಮಾಡುವಾಗ ಹುಷಾರಾಗಿರಿ. ಹಾಗೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ. ಭಾವದ ಪ್ರಕಾರ 9ನೇ ಮನೆಗೆ 9ನೇ ಮನೆ 6ನೇ ಮನೆ ಆಗೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯನ್ನ ವಹಿಸ್ಬೇಕು. ಯಾಕಂದ್ರೆ ಈ ಹಿಂದೆ ನಿಮ್ಗೆ ತಾಯಿ ತುಂಬಾ ಎಮೋಷನಲ್ ಆಗಿದ್ರು, ಬ್ಲಡ್ ಇನ್ಫೆಕ್ಷನ್ ಅಥವಾ ಲೋ BP ಈ ತರ ಎಲ್ಲ ಆಗಿತ್ತು. ಸೊ ಈಗ ಮತ್ತೆ ತಂದೆಯ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸ್ಕೋಬೇಕಾಗುತ್ತೆ. ತಂದೆ ಇರೋರು, ಇಲ್ಲದೆ ಇರೋರು, ನಿಮ್ಮ ಬಾಸಸ್ ಜೊತೆ ಕಿರಿಕಿರಿ ಆಗೋದು, ಅಥವಾ ನಿಮ್ಮ ಒಂದು ಸುತ್ತಮುತ್ತ ಇರೋರ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ತೋರಿಸ್ತಾ ಇದೆ. ನೆಕ್ಸ್ಟ್,
ಪಾಸಿಟಿವ್ ಏನಿಲ್ವಾ ಅಂತ ಹೇಳಿದ್ರೆ ಕುಜಗ್ರಹರು ಲಗ್ನಾಧಿಪತಿ ತುದಿಯಲ್ಲಿ ಪಾಸಿಟಿವ್ ಅಂದ್ರೆ ಧೈರ್ಯ ಜಾಸ್ತಿ ಮಾಡ್ತಾನೆ, ಸ್ಪೀಚ್ ಜಾಸ್ತಿ, ಕಮ್ಯುನಿಕೇಶನ್ ರಫ್ ಕಮ್ಯುನಿಕೇಶನ್ ಮಾಡ್ತಾನೆ, ಅಥವಾ ಯಾರೋ ಹೇಳಿದನ್ನ ಕೇಳಿಸ್ಕೊಂಡು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ತೋರಿಸ್ತಾ ಇದೆ. ಅದಾದ ನಂತರ ಅವರು ನಿಮ್ಮ 9ನೇ ಮನೆಯಲ್ಲಿ ಕೂಡ ದೃಷ್ಟಿ ಆಗ್ತಾ ಇರೋದ್ರಿಂದ 7ನೇ ದೃಷ್ಟಿ, ಕುಜನ 7ನೇ ದೃಷ್ಟಿ ಅಷ್ಟೊಂದು ಸಮಸ್ಯೆ ಮಾಡಲ್ಲ, ಬಟ್ ಆದ್ರೂ ಜಾಬ್ ಅಲ್ಲಿ ಕಿರಿಕಿರಿ ಉಂಟಾಗುತ್ತೆ. ಸೊ ಅಥವಾ ಬಾಸಸ್ಗೆ ನಿಮ್ಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ಸ್ವಲ್ಪ ನೀವು ನೋಡ್ಕೊಳ್ಳಿ. 10ನೇ ಮನೆಯ ಮೇಲೆ 8ನೇ ದೃಷ್ಟಿ, ಲಗ್ನಾಧಿಪತಿ ಅಗೇನ್ ಉಚ್ಚ ದೃಷ್ಟಿ. ಸೊ ಇಲ್ಲಿ ಜಾಬ್ ಬಿಟ್ಟು ಇಲ್ಲಿ ಸಡನ್ ಆಗಿ ಬೇರೆ ಕಡೆ ಜಾಯಿನ್ ಆಗಿ ಪ್ರಮೋಷನ್ ಆಗೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಎಲ್ಲಾನು ಸಡನ್ ಪ್ಲಾನಿಂಗೇ ಇರಲ್ಲ. ಈ ಒನ್ ಡೇ ಇಂಟರ್ವ್ಯೂ ಅಟೆಂಡ್, ನೆಕ್ಸ್ಟ್ ಡೇ ಸೊ ಜಾಬ್, ಈ ತರ ಒಂದು ಸಿಚುಯೇಷನ್ಸ್ ಇದೆ. ಸೊ ಹಾಗಾಗಿ ಈ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ನೀವು ಇರ್ಬೇಕಾಗತ್ತೆ. ಮೇನ್ಲಿ ಟ್ರಾವೆಲಿಂಗ್ ವಿಚಾರದಲ್ಲಿ ಅಲರ್ಟ್ ಆಗಿರಿ. ನೆಕ್ಸ್ಟ್ ಋಷಭ. ಋಷಭ ಲಗ್ನದವ್ರಿಗೆ ಸೊ ಕೂತಿರೋದು 2ನೇ ಮನೆಯಲ್ಲಿ ದೃಷ್ಟಿ ಎಲ್ಲೆಲ್ಲಿ ಆಗ್ತಾ ಇದೆ. ಸೊ ನಿಮ್ಮ 5ನೇ ಮನೆಯ ಮೇಲೆ ದೃಷ್ಟಿ, ನಿಮ್ಮ 8ನೇ ಮನೆಯ ಮೇಲೆ ದೃಷ್ಟಿ, ಹಾಗೆ ನಿಮ್ಮ 9ನೇ ಮನೆಯ ಮೇಲೆ ದೃಷ್ಟಿ. ಮಕ್ಕಳ ವಿಚಾರದಲ್ಲಿ ಅಥವಾ ಮಕ್ಕಳ ಆರೋಗ್ಯದಲ್ಲಿ, ಎಜುಕೇಶನ್ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ. ಸೊ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಹಠ ಮಾಡೋದು, ಸ್ವಲ್ಪ ಓದದೇ ಇರೋದು, ಈ ತರ ಆಗತ್ತೆ. ಹಾಗೆ ಸಡನ್ ಆಗಿ ಪಬ್ಲಿಕ್ ಅಲ್ಲಿ ಒಂದು ಕೆಟ್ಟ ಹೆಸರು ಅಥವಾ ಅನವಶ್ಯಕವಾದಂತಹ ವಿಷಯ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ನೋಡ್ಕೊಳ್ಳಿ. ಮಕ್ಕಳಿಂದ ನಿಮಗೆ ಪೇಯ್ನ್ ಅಥವಾ ತೊಂದರೆ, ಅಥವಾ ಮಕ್ಕಳ ಸಣ್ಣ ಪುಟ್ಟ ಒಂದು ಪೆಟ್ಟುಗಳನ್ನ ಮಾಡ್ಕೊಳ್ಳೋದು ತೋರಿಸ್ತಾ ಇದೆ. ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಯಾರಾದ್ರೂ ಲವ್ ಮ್ಯಾರೇಜಸ್ಗೆ ಮನೇಲಿ ವಿಷಯ ತಿಳಿಸ್ಬೇಕು ಅಂದ್ರೆ ಇದು ಸೂಕ್ತವಾದಂತಹ ಟೈಮ್ ಅಲ್ಲ. ಹೌದು, ಕುಜ ಇಸ್ ನಾಟ್ ಕಾರಕ ಫಾರ್ ಮ್ಯಾರೇಜ್, ಬಟ್ ಅದು ಅಗ್ರೆಸಿವ್ ಕ್ರಿಯೇಟ್ ಮಾಡುತ್ತೆ. ಸೆಕೆಂಡ್ ಹೌಸ್ ಅಲ್ಲಿ ಕೂತಿದೆ ಅಲ್ವಾ, ಸೊ ಸ್ಪೀಚು, ಕುಟುಂಬ, ಫ್ಯಾಮಿಲಿ, ಫೈನಾನ್ಸ್, ರಿಸೋರ್ಸಸ್, ಬ್ಯಾಂಕ್. ಸೊ ಹಾಗಾಗಿ ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಒಂದು 9ನೇ ಮನೆಯ ಮೇಲೆ ಕೂಡ ಅವರು ದೃಷ್ಟಿನ ಹಾಕಿದ್ದಾರೆ. ಸೊ ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋ ಸಾಧ್ಯತೆ ಇರುತ್ತೆ. ಟೀಚರ್ಸ್ ಜೊತೆ ಅಥವಾ ಒಂದು ಅಡ್ಮಿಷನ್ಸ್ ಆಗುವಂತಹ ಟೈಮಲ್ಲಿ ಆಗಿರ್ಬಹುದು, ಟ್ರಾನ್ಸ್ಫರ್ ಆಗುವಂತಹ ಟೈಮಲ್ಲಿ ಆಗಿರಬಹುದು, ಎಚ್ಚರಿಕೆಯಿಂದ ಇರಿ. ಕುಜನ ಒಂದು 7ನೇ ದೃಷ್ಟಿ 8ನೇ ಮನೆಯ ಮೇಲೆ ಬಿದ್ದಿರೋದ್ರಿಂದನೂ ಸಡನ್ ಆಗಿ ಏನಾದ್ರೂ ಒಂದು ನೀವು ಊಹೆ ಮಾಡಕ್ ಆಗದೆ ಇರುವಂತಹ ಘಟನೆಗಳು ನಡೆಯುತ್ತೆ. ಇಲ್ಲೇನಾದ್ರೂ ಕೇತು ಇದ್ರೆ ಖಂಡಿತ ಇಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದೆ ಅಪಘಾತಗಳು, ಎಸ್ಪೆಷಲಿ ಸೊ ಬೆಂಕಿಯ ಅವಘಡಗಳಾಗಿರಬಹುದು, ಅಥವಾ ಸೊ ಸಿಲಿಂಡರ್, ಈ ತರ ಎಲ್ಲ ನೋಡ್ತಾ ಇದೀರಲ್ಲ, ಕುಜಿನಕ್ಕೆ ಸಂಬಂಧಪಟ್ಟಿದ್ದು ಎಲ್ಲಾನು ತೋರಿಸ್ತಾ ಇದೆ. ವೆಹಿಕಲ್ ಕಂಡೀಷನ್ ನ ಚೆಕ್ ಮಾಡಿನೇ ಮೂವ್ ಮಾಡಿ, ಅದರ್ವೈಸ್ ಅಷ್ಟು ಫೇವರಬಲ್ ಆಗಿ ಇಲ್ಲ ಈ ಒಂದು ದೃಷ್ಟಿ. ನೆಕ್ಸ್ಟ್ ನಾವು ಮಿಥುನಕ್ಕೆ ಹೋಗೋಣ. ಲಗ್ನದಲ್ಲೇ ಕುಜ, ಸಡನ್ ಆಗಿ ಲಗ್ನದಲ್ಲೇ ಕುಜ ಕೂತ್ಕೊಂಡಾಗ ಹೈ ಎನರ್ಜಿ, ಹೈ ಪವರ್, ಸಮಥಿಂಗ್ ಸ್ಟಾರ್ಟ್ ನ್ಯೂ ಅಂತ. ಸೊ ಯಾರೋ ಹೇಳಿದನ್ನ ಕೇಳಿ ನೀವೇ ವಿವಾದಗಳನ್ನ ಕ್ರಿಯೇಟ್ ಮಾಡಿಕೊಳ್ಳುವಂತಹ ಸಾಧ್ಯತೆ ತೋರಿಸ್ತಾ ಇದೆ. ಯಾರಿಗೆ? ಸೊ ಎಸ್ಪೆಷಲಿ ಇಲ್ಲಿ ನೋಡುವಂತಹದಾದ್ರೆ ಮಿಥುನ ರಾಶಿ ಅಥವಾ ಲಗ್ನದವರು, ನಿಮ್ಮ ಚತುರ್ಥದ ಮೇಲೆ ಚತುರ್ಥ ದೃಷ್ಟಿ, ಹಾಗೆ ನಿಮ್ಮ ಒಂದು 7ನೇ ಮನೆ ಮತ್ತೆ 8ನೇ ಮನೆ ಡೈರೆಕ್ಟ್ ಆಸ್ಪೆಕ್ಟ್ 7 ಮತ್ತು 8ನೇ ಮನೆ. ಹಾಗಾಗಿ ನೋಡ್ಕೋಬೇಕಾಗುತ್ತೆ. ವಿಷಯ ಏನಪ್ಪಾ ಅಂದ್ರೆ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ. ಹಾಗೆ ವೆಹಿಕಲ್, ಲಕ್ಸುರಿ ವೆಹಿಕಲ್ ಏನಾದ್ರೂ ಇದ್ರೆ ಅದರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಒಂದ್ಸರಿ ಕ್ರಾಸ್ ಚೆಕಿಂಗ್ ಮಾಡ್ಕೊಳ್ಳಿ. ನಿಮಗೆ ಕೆಟ್ಟ ಹೆಸರು, ಲೈಕ್ ರೈಡ್ ಆಗೋದಾಗಿರಬಹುದು, IT ರೈಡ್, ವಾಟ್ ಎವರ್, ಅಥವಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿಲ್ಲದೆ ನಿಮಗೆ ಕೋರ್ಟು, ಪೊಲೀಸ್ ಸ್ಟೇಷನ್ ತೋರಿಸ್ತಾ ಇದೆ. ನೆಕ್ಸ್ಟ್ ನಿಮ್ಮ ಹೆಸರನ್ನ ನೀವೇ ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆ, ನಿಮ್ಮ ಸ್ವಯಂಕೃತ ಅಪರಾಧ ನೀವೇ. ಸೊ ಸಡನ್ ಆಗಿ ನೀವು ತೆಗೆದುಕೊಳ್ಳೋ ನಿರ್ಧಾರಗಳು ಮುಂದಿನ ನಿಮ್ಮ ಲೈಫ್ಗೆ ಡಿಸ್ಟರ್ಬ್ ಆಗುತ್ತೆ. ಬಿ ಕೇರ್ಫುಲ್. ಸಡನ್ ಆಗಿ ತಾಯಿಗೆ ಒಂದು ಹೆಲ್ತ್ ಚೆಕಪ್, ಒಂದು ಸ್ಮಾಲ್ ಆಪರೇಷನ್, ಸರ್ಜರಿ, ಅಥವಾ ಸೊ ಅವರ ಆರೋಗ್ಯದಲ್ಲಿ ಏರುಪೇರು ಬರುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಮನೆಯ ಕನ್ಸ್ಟ್ರಕ್ಷನ್ ಯಾರಾದ್ರೂ ಹೊಸದಾಗಿ ಶುರು ಮಾಡಬೇಕು, ಇದು ಸಮಯ ಅಲ್ಲ. ನಿಮ್ಮ ವೈಯಕ್ತಿಕ ಜಾತಕ ಚೆನ್ನಾಗಿದ್ರೆ ಮಾತ್ರ ಸ್ಟಾರ್ಟ್ ಮಾಡಿ, ಇಲ್ಲ ಅಂದ್ರೆ ಸೊ ಬಿಲ್ಡಿಂಗ್ ಕಂಪ್ಲೀಟ್ ಫ್ಲೋರ್ ಕಂಟಿನ್ಯೂ ಆಗೋದಿಲ್ಲ, ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಮದುವೆಗೆ ಅಷ್ಟೊಂದು ಸಮಂಜಸ ಅಲ್ಲ ಆಗಿರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗುತ್ತೆ. ಬಿಸ್ನೆಸ್ ಅಲ್ಲಿ ಸಣ್ಣ ಪುಟ್ಟವಾದಂತಹ ಟ್ರಾವೆಲಿಂಗ್ಸ್ ಜಾಸ್ತಿ ಇರುತ್ತೆ. ಬಿಸ್ನೆಸ್ ವಿಚಾರವಾಗಿ ಸುತ್ತಾಡೋದು ಅಥವಾ ತಿರುಗಾಡೋದು ಹೆವಿ ಇರುತ್ತೆ. ನೆಕ್ಸ್ಟ್ 8ನೇ ಮನೆ ಮೇಲೆ ಕೂಡ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸೊ ಸಡನ್ ಆಗಿ ಜಾಬ್ ಚೇಂಜ್ ಅಥವಾ ಜಾಬ್ ಅಲ್ಲಿ ಡಿ ಗ್ರೋತ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ
ಈ ಪಾಯಿಂಟ್ಸ್ ನ ನೀವು ನೋಡ್ಕೊಳ್ಳಿ. ಯಾಕಂದ್ರೆ ಕುಜ ನಿಮಗೆ ಯೋಗಕಾರಕ ಅಲ್ಲ. ಹಾಗೆ ಬ್ಲಡ್ ಇನ್ಫೆಕ್ಷನ್, ಬ್ಲಡ್ ಪ್ಲೇಟ್ಲೆಟ್ಸ್ ಕಮ್ಮಿ ಆಗೋದು, ಲೋ ಬಿ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ವಿಚಾರದಲ್ಲಿ ಸಡನ್ ಚೇಂಜಸ್ ತೋರಿಸ್ತಾ ಇದೆ. ಸೊ ನಿಮ್ಮ ಆರೋಗ್ಯದ ಗಮನ ಕೊಡಲೇಬೇಕು. ಅತಿಯಾಗಿ ಆಂಜನೇಯನ ದರ್ಶನ ಮಾಡ್ತಾ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹೋಗಿ ಬಟ್ ತುಂಬಾ ರೆಗ್ಯುಲರ್ ಆಗಿ ಹೋಗಿ ಯಾವ್ದಾದ್ರು ರೆಮಿಡಿ ಯಾರಾದ್ರು ಕೊಟ್ಟಿದ್ರೆ ಈ ಪೀರಿಯಡ್ ಟೈಮ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕರ್ಕಾಟಕ ಲಗ್ನದವ್ರಿಗೆ ಬರೋಣ. ಕೂತಿರೋದು 12ನೇ ಮನೆಯಲ್ಲಿ. ಸೊ ನೋಡ್ತಾ ಇರೋದು 3ನೇ ಮನೆ, 6ನೇ ಮನೆ, 7ನೇ ಮನೆ. ಬಿ ಕೇರ್ಫುಲ್ ಆನ್ ಯುವರ್ ಕಮ್ಯುನಿಕೇಶನ್. ಸೊ ಮೀಡಿಯಾದಲ್ಲಿ ಯಾರಾದ್ರೂ ಇದ್ರೆ ಡಾಕ್ಟರ್ಸ್ ಆಗಿರಬಹುದು ಅಥವಾ ಟೀಚರ್ಸ್ ಆಗಿರಬಹುದು, ಲಾಯರ್ಸ್, ಅಸ್ಟ್ರಾಲಜರ್ಸ್, ಇವರುಗಳಿಗೆ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. 3ನೇ ಮನೆ ಕೇತು ನಿಮ್ಮ ತಮ್ಮಂದಿರ ಅಥವಾ ತಂಗಿಯರ ಅಭಿವೃದ್ಧಿ ಕುಂಠಿತನ ಮಾಡುತ್ತೆ. ಸೊ ಹಾಗಾಗಿ ಅಕ್ಕಪಕ್ಕದಲ್ಲಿ ಅಥವಾ ಅಕ್ಕಪಕ್ಕ ಮನೆಯವರ ಹತ್ರ ಮಾತಾಡೋದಾಗಿರಬಹುದು, ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ನೀವು ಹೇಳೋದು ಅವ್ರಿಗೆ ಅರ್ಥ ಆಗದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ಅಂಡ್ 6ನೇಯ ಒಂದು ಮನೆಯ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ 6ನೇ ಮನೆ ಕುಜ ಇಸ್ ವೆರಿ ಗುಡ್. ಸೊ ಹಾಗಾಗಿ ನಾಟ್ ಟು ವರಿ. ಬಟ್ ಅನವಶ್ಯಕವಾದಂತಹ ಲೋನ್ಸ್ ಅನ್ನ ಮಾಡ್ಕೊಳ್ಳೋದು, ಸಾಲ ಆಗಿರಬಹುದು, ಲಿಟಿಗೇಷನ್ಸ್ ನ ಮಾಡ್ಕೊಳ್ಳೋದು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿ ನಂತರ ಡಿಸಿಷನ್ ತಗೊಳ್ಳಿ. ನೆಕ್ಸ್ಟ್ 7ನೇ ಮನೆಯ ಮೇಲೇನೂ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸ್ಪೆಷಲ್ ಏನು ಅಂದ್ರೆ ಇವರು ನಿಮ್ಮ ಯೋಗಕಾರಕ ಗ್ರಹ. ಹಾಗಾಗಿ ಖಂಡಿತ ಮದುವೆ ವಿಚಾರ ಆಗಿರಬಹುದು, ಪರ್ಸನಲ್ ಲೈಫ್ ಆಗಿರಬಹುದು, ಪಬ್ಲಿಕ್, ಫ್ಯಾಮಿಲಿ, ನಿಮ್ಮ ಒಂದು ನೇಮ್ ಫೇಮ್ ಪಾಸಿಟಿವಿಟಿ ಆಗೋ ಸಾಧ್ಯತೆ ಈ ಒಂದು ಲಗ್ನದವರಿಗೆ ಹೆಚ್ಚು ತೋರಿಸ್ತಾ ಇದೆ. ಫೈನಲಿ ಈ ವಿಚಾರವಾಗಿ ನಿಮ್ಗೆ ಪಾಸಿಟಿವ್ ಇದೆ. ನೆಕ್ಸ್ಟ್ ನಾವು ಈ ವಿಚಾರದಲ್ಲಿ ಮಾತ್ರ ಅಲರ್ಟ್ ಆಗಿರ್ಬೇಕಷ್ಟೇನೆ ನೀವು, ಅದರ್ವೈಸ್ ನಾಟ್ ಟು ವರಿ. ಬಟ್ 3rd ಹೌಸ್ ಕೇತು ಬಂದಾಗಿಂದ ಖಂಡಿತ ನಿಮ್ಮ ಒಂದು ಸಮಸ್ಯೆಗಳು ಹೆಚ್ಚಾಗಿದೆ. ಯಾರ್ದಾದ್ರೂ ಮನೆ ಗೇಟ್ ಕಟ್ ಆಗಿರ್ಬೋದು ನೋಡಿ. 3rd ಹೌಸ್ ಇಸ್ ದ ಎಂಟ್ರಿ, 8th ಹೌಸ್ ಇಸ್ ದ ಎಕ್ಸಿಟ್. ಹಾಗಾಗಿ ಸೊ ಇದಿಷ್ಟು ನೀವು ನೋಡ್ಕೊ. ನೆಕ್ಸ್ಟ್ ನಾವು ಕನ್ಯಾಕ್ಕೆ ಹೋಗೋಣ. ಲಗ್ನದಲ್ಲೇ ಕೇತು, ಹಾಗೆ ಕುಜನ ದೃಷ್ಟಿ ಲಗ್ನದ ಮೇಲೆ ಕೂತಿರೋದು 10ನೇ ಮನೆ. 10ನೇ ಮನೆ ಕುಜ ಖಂಡಿತ ವೆರಿ ಗುಡ್. ಸೊ ಎಸ್ಪೆಷಲಿ ಕನ್ಯಾ ಲಗ್ನದವರಿಗೆ ಸಡನ್ ಆಗಿ ನೇಮು, ಫೇಮು, ಮನಿ ಬರೋ ಸಾಧ್ಯತೆ ತೋರಿಸ್ತಾ ಇದೆ. ಯಾಕಂದ್ರೆ 9ನೇ ಮನೆ ಮೇಲೆ ಗುರು, ಸಾರಿ 9ನೇ ಮನೆಯಲ್ಲಿ ಗುರು ಇರೋದ್ರಿಂದ ಅದರ ಒಂದು ಪೂರ್ತಿ ಫಲ ಕೂಡ ನಿಮಗೆ ಸಿಕ್ಕಿರೋದ್ರಿಂದ ಫುಲ್ ನೇಮ್, ಫೇಮ್, ಮನಿ, ಪ್ರೆಸ್ಟೀಜ್ ಎಲ್ಲವೂ ಸಿಗುತ್ತೆ. ಮಕ್ಕಳು ಯಾರಾದ್ರೂ ಇದ್ರೆ ಸೊ ಟಾಪರ್ಸ್ ಆಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ ನೋಡಿ. ಕನ್ಯಾ ಲಗ್ನದವ್ರು ಯಾರಾದ್ರೂ ಎಕ್ಸಾಮ್ಸ್ ಏನಾದ್ರು ಬರ್ದಿದ್ರೆ ಟಾಪರ್ಸ್ ಆಗೋದು ಹೈಲಿ ತೋರಿಸ್ತಾ ಇದೆ. ಪಬ್ಲಿಕ್ ಅಲ್ಲಿ ಒಳ್ಳೆ ನೇಮು, ಫೇಮು, ಪ್ರಾಪರ್ಟಿ, ತಂದೆ ಮನೆ ಕಡೆಯಿಂದ ಪ್ರಾಪರ್ಟಿ ಏನಾದ್ರು ಬರ್ಬೇಕು ಅಂದ್ರೆ ಈ ಪೀರಿಯಡ್ ಅಲ್ಲಿ ಬರುತ್ತೆ. ವೆಹಿಕಲ್ ಪರ್ಚೇಸ್ ತೋರಿಸ್ತಾ ಇದೆ. ಹಾಗೆ ಲಗ್ನದಲ್ಲೇ ಕೇತು ಇರೋದ್ರಿಂದ ನೀವೇ ಏನಾದ್ರೂ ಸಡನ್ ಆಗಿ ಕಾಲ್ ಟಚ್ ಆಗೋದು ಅಥವಾ ಕೈಗೆ ಕಾಲಿಗೆ ಪೆಟ್ಟಾಗೋದು, ಬಾಡಿ ವಿಚಾರದಲ್ಲಿ ಸೊ ಹಣೆಗೆ ಪೆಟ್ಟಾಗುವಂತಹ ಸಾಧ್ಯತೆ ಅದೊಂದಿದೆ, ಅದೊಂದು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ 4ನೇ ಮನೆಯ ಮೇಲೆ ಕೂಡ ಕುಜನ ದೃಷ್ಟಿ. ಹಾಗಾಗಿ ಸೊ 4ನೇ ಮನೆ ಮೇಲೆ ಕೂಡ ಕುಜನ ದೃಷ್ಟಿ ಇರೋದ್ರಿಂದ ಪ್ರಾಪರ್ಟಿ ತೋರಿಸ್ತಾ ಇದೆ. ಹಾಗೆ ತಾಯಿ ಮನೆ ಕಡೆಯಿಂದ ಪ್ರಾಪರ್ಟಿ ಅಥವಾ ತಂದೆ ಮನೆ ಕಡೆಯಿಂದ ಪ್ರಾಪರ್ಟಿ, ಜಾಯಿಂಟ್ ವೆಂಚರ್ಸ್ ಏನಾದ್ರು ಇದೆ ಬರೋದು ಹೈಲಿ ತೋರಿಸ್ತಾ ಇದೆ ನೋಡಿ. 5th ಹೌಸ್ ಕುಜ ಆಲ್ಸೋ ಗುಡ್. ಮಕ್ಕಳು ಸ್ವಲ್ಪ ಹಠ ಮಾಡ್ತಾರೆ. ಸೊ ಹಾಗಾಗಿ ಅದೊಂದು ಅಂಶನ ನೋಡ್ಕೊಳ್ಳಿ. ನಾವು ಸಿಂಹ ಲಗ್ನ ಬಿಟ್ಬಿಟ್ಟು ಡೈರೆಕ್ಟ್ ಕನ್ಯಾಕ್ ಬಂದಿದೀವಿ. ಡೋಂಟ್ ವರಿ, ನಾನು ಮತ್ತೆ ಅದು ರಿಪೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾಗಿ ಸೊ ಟೋಟಲಿ ಕನ್ಯಾ ಲಗ್ನದವರಿಗೆ ತುಂಬಾನೇ ಫೇವರಬಲ್ ಆಗಿದೆ. 4ನೇ ಮನೆಗೆ ಸಂಬಂಧಪಟ್ಟಂತಹ ರಿಸಲ್ಟ್ ಸಿಗುತ್ತೆ. ಸೊ 10th ಹೌಸ್ಗೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ಮನೆಗಳಾಗಿರೋದ್ರಿಂದ 4, 10 ಒಳ್ಳೆ ನೇಮು, ಫೇಮು ಅಂತಾನು ಹೈಲಿ ತೋರಿಸ್ತಾ ಇದೆ. ಇನ್ನು ಪಾಸಿಟಿವ್ ವೇ, ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಪಾಸಿಟಿವ್ ವೇ ಆಗಿ ತೋರಿಸ್ತಾ ಇದೆ. ನೆಕ್ಸ್ಟ್ ಸಿಂಹ ಬಿಟ್ಬಿಟ್ವಲ್ಲ ಇಲ್ಲಿ. ಸೊ ಹಂಗಾಗಿ ಸಿಂಹ ಲಗ್ನದವರಿಗೆ ಹೇಗಿದೆ ಅಂತ ನೋಡೋಣ. ಸೊ ಸಿಂಹ ಲಗ್ನದವರಿಗೆ 11ನೇ ಮನೇಲಿ ಕೂತಿದೆ ಕುಜ. ಖಂಡಿತ ಅಂಡರ್ ಟೇಬಲ್ ಮನಿ ಯಾವ್ದಾದ್ರು ಬರ್ಬೇಕಾದ್ರೆ, ಯಾರಾದ್ರೂ ಗೌರ್ಮೆಂಟ್ ಆಫೀಸರ್ಸ್ ಇದ್ರೆ ಅಂಡರ್ ಟೇಬಲ್ ಮನಿ ಬರುತ್ತೆ. ತುಂಬಾ ಪಾಸಿಟಿವ್ ಅಂತಾನೆ ಹೇಳಬಹುದು ಮನಿ ವಿಚಾರದಲ್ಲಿ. ಹಾಗೆ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಲೈಕ್
ಮನೆ ಗೃಹ ಪ್ರವೇಶ ಆಗಿರಬಹುದು, ಪ್ರಾಪರ್ಟಿ ಪರ್ಚೇಸ್, ವೆಹಿಕಲ್ ಪರ್ಚೇಸ್, ಸೊ ಅಥವಾ ಟ್ರಾವೆಲಿಂಗ್ಸ್ ಆಗಿರಬಹುದು, ಸೊ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಆಗಿರೋದು ಮಾಡಬಹುದು. ಸೊ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಡೆಫಿನೆಟ್ಲಿ ಪಾಸಿಟಿವ್ ಟೈಮ್ ಇದೆ. ಬಟ್ ನಾನು ಅವಾಗಲೇ ಹೇಳಿದೀನಿ ಏನಂತ, ಮಿಥುನ ರಾಶಿಯಲ್ಲಿ ಕೇತು ಇರಬಾರದು ನಿಮ್ಮ ಜನ್ಮ ಜಾತಕದಲ್ಲಿ. ಮಕರ ರಾಶಿಯಲ್ಲಿ ಕೇತು ಇರಬಾರ್ದು, ಧನುರಲ್ಲಿ ಕೇತು ಇರಬಾರ್ದು, ಕನ್ಯಾದಲ್ಲಿ ಕೇತು ಇರಬಾರ್ದು ಜನ್ಮ ಜಾತಕದಲ್ಲಿ. ಅದಿದ್ರೆ ಈ ಫಲಗಳಲ್ಲಿ ಬರೋದಿಲ್ಲ. ಕ್ಲಿಯರ್? ಎಸ್. ನೆಕ್ಸ್ಟ್, ಸೊ ನಿಮ್ಮ 11ನೇ ಮನೆಯಲ್ಲಿ ಕೂತಿರುವಂತಹ ಕುಜ 2ನೇ ಮನೆ ಮೇಲೆ ಕೂಡ ದೃಷ್ಟಿ ಆಗ್ತಾ ಇದೆ. ಅಲ್ಲಿ ಕೇತು ಕೂಡ ಇದೆ. ಸೊ ಯಾರಿಗಾದ್ರೂ ಡೆಂಟಲ್ ಲೈಕ್ ಹಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ ಇಶ್ಯೂಸ್ ಇದ್ರೆ, ಬ್ಲಡ್ ಇನ್ಫೆಕ್ಷನ್ಸ್ ಅಥವಾ ಆಪರೇಷನ್ಸ್ ಇದ್ರೆ ಇಲ್ಲಿ ಆಗೋ ಸಾಧ್ಯತೆ ಇದೆ. ಇನ್ಫೆಕ್ಷನ್ಸ್ ಆಗುತ್ತೆ, ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳಿ. ಎಸ್ಪೆಷಲಿ ದೇಹಕ್ಕೆ ಫುಡ್ ಎಸ್ಪೆಷಲಿ ನಾನ್ ವೆಜ್ ಅಥವಾ ಹೀಟ್ ರಿಲೇಟೆಡ್ ಐಟಮ್ಸ್ ಹೆವಿ ತಿನ್ನೋದ್ರಿಂದ ನಿಮಗೆ ಡೈಜೆಷನ್ ಇಶ್ಯೂಸ್ ಕೂಡ ಆಗೋ ಸಾಧ್ಯತೆ ಇದೆ. ನೆಕ್ಸ್ಟ್, 5th ಹೌಸ್ ಮೇಲೆ ಕೂಡ ಕುಜ ದೃಷ್ಟಿ ಬೀಳ್ತಾ ಇರೋದ್ರಿಂದ ಇದು ನಿಮಗೆ ಫೇವರಬಲ್ ಪ್ಲಾನೆಟ್ ಇರೋದ್ರಿಂದ ನೇಮ್ ಫೇಮ್ ಸೊ ಖಂಡಿತ ಹೈಲಿ ತೋರಿಸ್ತಾ ಇದೆ. ಅದಾದ್ಮೇಲೆ 6th ಹೌಸ್ ಮೇಲೆನೂ ದೃಷ್ಟಿ ಬೀಳ್ತಾ ಇರೋದ್ರಿಂದ ತಂದೆ ಮನೆ ಕಡೆಯವ್ರ ಕಡೆಯಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುವಂತಹ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿ ತುಂಬಾ ಒಳ್ಳೆಯ ಟೈಮ್. ಅಲ್ಲಿ ಏನಾದ್ರು ಕೇತು ಇಲ್ಲ ಅಂದ್ರೆ ಮಾತ್ರ. ಸೊ ತುಂಬಾ ಚೆನ್ನಾಗಿದೆ. ಕನ್ಯಾ ಮತ್ತೆ ಸಿಂಹದವ್ರಿಗೆ ವೆರಿ ಗುಡ್ ಟೈಮ್ ಅಂತಾನೆ ಹೇಳ್ಬೋದು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ, ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ. ಸೊ ಹೈಲಿ ಪಾಸಿಟಿವ್ ತೋರಿಸ್ತಾ ಇದೆ. ಇನ್ನ ಉಳಿದ ಹಾಗೆ ತುಲಾದಿಂದ ಮೀನದವರೆಗೂ ಹಿಂದೆ ನೆಕ್ಸ್ಟ್ ವಿಡಿಯೋ ಬರುತ್ತೆ, ನೋಡ್ಕೊಳ್ಳಿ. ಕುಜನ ಒಂದು ಟ್ರಾನ್ಸಿಟ್ ತುಂಬಾನೇ ಮುಖ್ಯ. ಯಾವ ವಿಡಿಯೋ ಮಿಸ್ ಆದ್ರೂ ಕುಜಂದು ಮಾತ್ರ ಮಿಸ್ ಆಗೋದಿಲ್ಲ. ಯಾಕೆಂದ್ರೆ ನೀವಿಲ್ಲಿ ನೋಡಿದ್ರಿ, ಎಲ್ಲಿ ಕರ್ಕಾಟಕದಲ್ಲಿ ಕುಜ ನೀಚ ಆಗಿ ದೃಷ್ಟಿ ಎಲ್ಲೆಲ್ಲಿ ಬಿದ್ದಿತ್ತು, ಇಲ್ಲಿ ಶನಿ ಮೇಲೆ ದೃಷ್ಟಿ ಬಿದ್ದಿತ್ತು. ಈಗ ಜಸ್ಟ್ ರಿಲೀಫ್, ಏನೇನ್ ಅಡೆತಡೆಗಳಾಯ್ತು ಅಂತ ನೀವೆಲ್ಲ ನೋಡಿದೀರಾ. ಬಟ್ ಇಲ್ಲಿ ಪ್ಲಾನೆಟ್ಸ್ ಒಂದೊಂದ್ ತಿಂಗಳು ಬುಧ ಮತ್ತೆ ಸೂರ್ಯ ಇರೋದ್ರಿಂದ ಇಲ್ಲಿ ಮೂವ್ ಆಗ್ತಾ ಇರತ್ತೆ, ದೃಷ್ಟಿ ಬೀಳ್ತಾ ಇರುತ್ತೆ. ಬೇರೆ ಯಾವುದೇ ಪ್ಲಾನೆಟ್ ದೃಷ್ಟಿ ಕುಜನ ಮೇಲೆ ಸದ್ಯಕ್ಕಂತೂ ಇಲ್ಲ. ನಿಯರ್ ಕಂಜಂಕ್ಷನ್ ಇರಬಹುದು, ಬಟ್ ಚಂದ್ರ ಬಿಟ್ರೆ ಟ್ರಾನ್ಸಿಟ್ ಅಲ್ಲಿ ಬೇರೆ ಇನ್ಯಾರು ಆಸ್ ಆಫ್ ನಾವು ದೃಷ್ಟಿ ಅಂತೂ ಇಲ್ಲ 1 ತಿಂಗಳು. ಸೊ ಈ 3 ತಿಂಗಳಲ್ಲಿ ಪುನಃ, ಯಾಕಂದ್ರೆ ಇಲ್ಲಿ ಗ್ರಹಗಳು ಚೇಂಜ್ ಆಗ್ತಾ ಇರೋದ್ರಿಂದ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಗುರು ಕೂಡ ಬರುತ್ತೆ, ಬಟ್ ಅಷ್ಟರೊಳಗಡೆ ಆಲ್ರೆಡಿ ಪ್ಲಾನೆಟ್ ಮೂವ್ ಆಗಿರುತ್ತೆ. ಸೊ ಇಲ್ಲಿ ವಿಷಯ ಏನು ಅಪ್ಪ ಅಂತ ಹೇಳಿದ್ರೆ, ಟ್ರಾನ್ಸಿಟ್ ಪ್ಲಾನೆಟ್ಸ್ ತುಂಬಾನೇ ಮುಖ್ಯ. ಹಾಗಾಗಿ ಇಷ್ಟನ್ನ ನೀವು ನೋಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಿಂದೆ ಇನ್ನೊಂದು ವಿಡಿಯೋ ಬರುತ್ತೆ, ದಯವಿಟ್ಟು ಅದನ್ನ ನೋಡಿ. ಥ್ಯಾಂಕ್ ಯು ಸೋ ಮಚ್.